ನಮಸ್ಕಾರ ರೀ. ಇವತ್ತು ಪಾಲಕ್ ಸೊಪ್ಪಿನ ಬಜ್ಜಿ ಮಾಡಿ ತೋರಿಸ್ತೀನಿ ನೋಡಿರಿ. ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡೀನಿ. ಕಡಲೆ ಹಿಟ್ಟು ಒಳ್ಳೇದಿರಬೇಕು, ಜರಡಿ ಹಿಡಿದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಒಂದು 1/4 ಸ್ಪೂನ್ ಜೀರಿಗೆ ಹಾಕೋನು. ಚಿಟಿಕೆ ಸೋಡಾ ಹಾಕೋನು. ಒಂದು ಸಣ್ಣ ಸ್ಪೂನ್ಲಿ 2 ಸ್ಪೂನ್ ಕಾದಂಥ ಎಣ್ಣೆ ಹಾಕೋನು. ದೊಡ್ಡ ಸೈಜಿನ 2 ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿದ್ದು. ಈರುಳ್ಳಿ ಜಾಸ್ತಿ ಇದ್ರೆ ಬಜ್ಜಿ ರುಚಿ ಆಗ್ತಾವೆ. 2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದು. ಕರಿಬೇವು, ಕೊತ್ತಂಬರಿ, ಪಾಲಕ್ ಸೊಪ್ಪು ಇದನ್ನೆಲ್ಲ ಹಾಕಿ ಚೆಂದಾಗಿ ಕಲಿಸ್ಕೊಳೋಣ. ನೀರು ಹಾಕ್ಲಾರ್ದ ಮೊದಲ ಕಲಿಸ್ಕೊಳೋಣ. ಕಡಿಮೆ ಬಿದ್ದರೆ ನೀರು ಹಾಕಿ ಕಲಿಸ್ಕೊಳೋಣ. ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸಿಟ್ಕೊಳೋಣ. ಆಲ್ರೆಡಿ ಎಣ್ಣೆ ಕಾದೈತಿ, ಎಣ್ಣೆಯೊಳಗೆ ಬಿಡೋಣಂತ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಸ್ವಲ್ಪ ನೀರು ಹಾಕಬೇಕಾಯ್ತು. ಬಜ್ಜಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಕಲಿಸ್ಕೊಳೋಣ. ಎಣ್ಣೆ ಕಾದೈತಿ. ಈಗ ನೀರೊಳಗೆ ಕೈ ಅದ್ದಿ ಸಣ್ಣ ಸಣ್ಣ ಸೈಜಿನೂ ಬಜ್ಜಿ ಬಿಡೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೀವು ಪಾಲಕ್ ಸೊಪ್ಪಿನ ಬಜ್ಜಿ ಮಾಡ್ತೀರಾ? ಕಮೆಂಟ್ ಹಾಕ್ರಿ ನೋಡಿರಿ. ನೀರೊಳಗೆ ಕೈ ಅದ್ದಿ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ದೊಡ್ಡವು ಸಣ್ಣವು ಮಾಡಿಕೊಂಡು 2 ಸೈಡು ಚೆಂದಾಗಿ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗಬೇಕು, ಚೆಂದ ಬೇಯಬೇಕು. ಮೀಡಿಯಮ್ ಉರಿ ಇಟ್ಕೊಂಡೇನು ನಾನಿಲ್ಲಿ. ಎಣ್ಣೆ ಎಷ್ಟು ಹಿಡಿತೈತೆ ಅಷ್ಟು ಹಾಕಿ 2 ಸೈಡು ಚೆಂದಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ಒಳಗೆ ಸ್ಮೂತ್ ಇರ್ತಾವೆ, ಮೇಲೆ ಕ್ರಿಸ್ಪಿಯಾಗಿರ್ತಾವೆ. ರುಚಿ ಮಾತ್ರ ಅದ್ಭುತವಾಗಿರ್ತಾವೆ. ಒಮ್ಮೆ ಟ್ರೈ ಮಾಡಿರಿ. ಸಾಯಂಕಾಲ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಮೀಡಿಯಮ್ಗಿಂತ ಸ್ವಲ್ಪ ಸಣ್ಣ ಮಾಡಿವ್ರಿ. ಚೆಂದಾಗಿ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗಲಿ, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಈಗ ರೆಡಿ ಆಗ್ಯಾವ ನೋಡಿರಿ ಪಾಲಕ್ ಸೊಪ್ಪಿನ ಬಜ್ಜಿ. ಒಂದು ಕಪ್ ಟೀ ಇದ್ದು ಬಿಟ್ರೆ ಅದ್ರ ಜೊತೆಗೆ ಮಸ್ತ್ ಇರ್ತತಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೋಡಿರಿ ಏನು ಸೂಪರಾಗಿ ಬಂದವು. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.